ಇನ್ನು ಮೂಡ ಹಗರಣದ ವಿಷಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನವರು ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಏನೇ ಕಿತ್ತಾಟ ಏನೇ ವಿಚಾರಗಳು ನಡೆದರೂ ಕೂಡ ಇಲ್ಲಿ ಪಾದಯಾತ್ರೆ ನಡೀತಾ ಇರುವಂಥದ್ದು ಮೂಡ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳು ಏನೇನು ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಫೈನಲ್ ವಿಚಾರ ಇದ್ದೇ ಇದೆ. ಆದರೆ ಈ ಮೈತ್ರಿ ಯಾತ್ರೆಗೂ ಮೊದಲೇ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ದೊಡ್ಡ ಸಮಾವೇಶ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಬದಲು ಅಹಿಂದ ಸಂಘಟನೆಯವರು ಈ ಸಮಾವೇಶವನ್ನು ಆಯೋಜಿಸ್ತಾ ಇರುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇನ್ನೊಂದು ಕಡೆ ಸಿಎಂ ವಿರುದ್ಧ ದೂರು ಕೊಟ್ಟಿದ್ದಂತಹ ಟಿ.ಜೆ. ಅಬ್ರಹಾಂ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ. ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣ ಕೆಣಕಿ ಮೈತ್ರಿಕೂಟದವರು ಪಾದಯಾತ್ರೆ ಮಾಡ್ತಾ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳುತ್ತಿದ್ದಾರೆ. ಆದ್ರೆ ಇವತ್ತು ಮೈತ್ರಿ ಯಾತ್ರೆಗೆ ಸಿದ್ದರಾಮಯ್ಯ ಸಿಟ್ಟಾದ್ರು. ಆಪರೇಷನ್ ಮೈತ್ರಿ ಫೇಲ್ ಆಗಿದ್ದಕ್ಕೆ ನನ್ನನ್ನ ನಮ್ಮ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಗುಡುಗಿದ್ರು. ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ? ಆಪರೇಷನ್ ಕಮಲ ಮಾಡಕ್ಕೆ ಪ್ರಯತ್ನ ಮಾಡಿದ್ರು, ಅದಾಗ್ಲಿಲ್ಲ. ಅದಕ್ಕೆ ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು 2014 ಚೀಫ್ ಮಿನಿಸ್ಟರ್ ಆಗ್ಲೇ ಅರ್ಜಿ ಕೊಟ್ಟದು ನನ್ನ ಹೆಂಡತಿ. ನಾನು ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೂಡ ಕೊಡಬಹುದು. ನಾನು ಕೊಟ್ಟಿದ್ದೀನಾಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಚೀಫ್ ಮಿನಿಸ್ಟರ್ ಅಧಿಕಾರ ಇರ್ಲಿಲ್ವಾ? ಕೊಡ್ಬೋದಾಗಿತ್ತಲ್ಲಪ್ಪ. ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು, ಡಿನೋಟಿಫೈ ಮಾಡಿದ್ರು. ನಾವೇನ್ ಮಾಡಿದ್ವಿ? ನಂದೇನಾದ್ರು ಎಲ್ಲರೂ ಪತ್ರ ಇದೆಯಾ? ಆರ್ಡರ್ಸ್ ಇದೆಯಾ? ಮೈತ್ರಿ ಪಾದಯಾತ್ರೆಗೆ ಕೌಂಟರ್ ಕೊಡಲು ಕಾಂಗ್ರೆಸ್ ಜನಾಂದೋಲನ ಸಭೆ ನಡೆಯುತ್ತಿದೆ. ಶುಕ್ರವಾರ ಮೈಸೂರಲ್ಲಿ ಜನಾಂದೋಲನ ರ್ಯಾಲಿ ಅಂತ್ಯವಾಗ್ತಿದೆ. ಅದೇ ದಿನ ಮೈಸೂರಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಸಮಾವೇಶದ ಸಿದ್ಧತೆಗಳನ್ನೆಲ್ಲ ಪರಿಶೀಲನೆ ಮಾಡಿದ್ರು. ಸಮಾವೇಶಕ್ಕೆ ರಾಷ್ಟ್ರೀಯ ನಾಯಕರು ಬರ್ತಾರೆ ಅಂತಾನೆ ವೇದಿಕೆಯನ್ನೆಲ್ಲ ಚೆಕ್ ಮಾಡಿದ್ರು. ನಮ್ಮ ಕಾರ್ಯಕರ್ತರುಗಳನ್ನ ಮತ್ತೆ ಯಾರು ನಮ್ಮ ಸರ್ಕಾರಕ್ಕೆ ವೋಟ್ ಹಾಕಿ ನಮಗೆ ಬೆಂಬಲ ಕೊಟ್ಟಿರ್ತಾರೆ, ನಮ್ಮ ಪರವಾಗಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಹಾಗಾಗಿ ತುಂಬಾ ಜನ ಸೇರುವಂತ ನಿರೀಕ್ಷೆ ಇದೆ. ಸುಮಾರು 12ರಿಂದ 15 ಲಕ್ಷ ಜನ ಸೇರಿದ್ರು. ಇತಿಹಾಸದಲ್ಲಿ ಯಾವ್ದು ಕೂಡ ಅಂತ ಅಷ್ಟು ದೊಡ್ಡ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆದಿರಲಿಲ್ಲ. ಅದೊಂದು ದಾಖಲೆ. ಬಟ್ ಈ ಬಾರಿ ಅಷ್ಟೊಂದು ಜಾಗದಲ್ಲಿ ಕೂಡ ನಾವು ಮಾಡ್ತಿಲ್ಲ, ಅದಕ್ಕಿಂತ ಸಣ್ಣ ಜಾಗದಲ್ಲಿ ಮಾಡ್ತಿರೋದು. ಆದ್ರೂ ಕೂಡ ಮೈಸೂರಿನ ಇತಿಹಾಸದಲ್ಲಿ ಒಂದು ದಾಖಲೆ ಆಗುವಂತ ಕಾರ್ಯಕ್ರಮ ಆಗುತ್ತೆ. ಸಿಎಂ ವಿರುದ್ಧ ಮೂಢಾಸ್ತ್ರ ಬಿಟ್ಟ ಅಬ್ರಹಾಂ ಮೇಲೆ ಕೇಸ್. ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಗೆ ಪ್ರಾಸಿಕ್ಯೂಷನ್ ಕಂಟಕ ಎದುರಾಗಿದೆ. ಇದಕ್ಕೆ ಕಾರಣ ಟಿ.ಜೆ. ಅಬ್ರಹಾಂ ಕೊಟ್ಟಿದ್ದ ದೂರು. ನಿನ್ನೆಯಷ್ಟೇ ರಾಜ್ಯಪಾಲರು ಟಿ.ಜೆ. ಅಬ್ರಹಾಂರನ್ನ ಕರೆಸಿ ಸಿಎಂ ವಿರುದ್ಧ ದೂರಿಗೆ ವಿವರಣೆ ಪಡೆದಿದ್ರು. ಆಮೇಲೆ ಹೊರಗೆ ಬಂದಿದ್ದ ಅಬ್ರಹಾಂ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ರು. ಆದ್ರಿವತ್ತು ಇದೇ ಟಿ.ಜೆ. ಅಬ್ರಹಾಂ ಮೇಲೆ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ದಾರೆ. 2023ರಲ್ಲಿ ಟಿ.ಜೆ. ಅಬ್ರಹಾಂರಿಂದ ಹಣಕ್ಕಾಗಿ ಬೆದರಿಕೆ ಹಾಕಿದ ಆರೋಪವಿತ್ತು. ಆರ್ಟಿಐ ಮೂಲಕ ಸಂಗ್ರಹಿಸಿದ ದಾಖಲೆ ಇಟ್ಕೊಂಡು 3ನೇ ವ್ಯಕ್ತಿ ಮೂಲಕ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಹೊತ್ಕೊಂಡಿದ್ರು. ಇದೇ ವಿಚಾರದಲ್ಲಿ ಜೀವನ್ ಭೀಮಾನಗರ ಠಾಣೆಗೆ ಕೆಎಎಸ್ ಅಧಿಕಾರಿ ಸುಧಾ ಅನ್ನೋರು ದೂರು ಕೊಟ್ಟಿದ್ರು. 2023ರಲ್ಲಿ ಟಿ.ಜೆ. ಅಬ್ರಹಾಂ ವಿರುದ್ಧ ದಾಖಲಾಗಿದ್ದ ದೂರಿನಡಿ ಪೊಲೀಸರು ಆಡಿಯೋ ಸಂಭಾಷಣೆ, ವಾಟ್ಸಪ್ ದಾಖಲೆ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳಿಸಿದ್ರು. ಈಗ ಎಫ್ಎಸ್ಎಲ್ ವರದಿ ಬಂದಿದೆ ಅಂತ ಅಬ್ರಹಾಂ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅದು ಸಿಎಂ ವಿರುದ್ಧ ಗವರ್ನರ್ಗೆ ದೂರು ಕೊಟ್ಟ ಬಳಿಕ ಆಗಿರುವ ಚಾರ್ಜ್ ಶೀಟ್ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಚಾರ್ಜ್ ಶೀಟ್ ಆಧರಿಸಿ ಗವರ್ನರ್ಗೆ ಅಬ್ರಹಾಂ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ಪ್ರತಿದೂರು ನೀಡಿದ್ದಾರೆ. ಅಬ್ರಹಾಂ ಮೇಲೆ ಬ್ಲಾಕ್ ಮೇಲ್, ಮಹಿಳಾ ಅಧಿಕಾರಿಗೆ ನಿಂದನೆ ಕೇಸ್ಗಳಿವೆ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ 25 ಲಕ್ಷ ದಂಡಾನು ವಿಧಿಸಿತ್ತು. ಇಂಥವರ ದೂರು ಪರಿಗಣಿಸಬೇಡಿ ಅಂತ ಆಲಂ ಪಾಷಾ ದೂರು ಕೊಟ್ಟಿದ್ದಾರೆ. ಮೂಡ ಪ್ರಕರಣದಲ್ಲಿ ನಿಜಕ್ಕೂ ಸಿಎಂ ಪಾತ್ರವಿದೆ ಅನ್ನೋದು ವಿಪಕ್ಷಗಳ ಆರೋಪ. ಎಲ್ಲಾ ಸುಳ್ಳು ಅನ್ನೋದು ಸರ್ಕಾರದ ತಿರುಗೇಟು. ಆದ್ರೆ ಸೂಕ್ತ ದಾಖಲೆಗಳನ್ನ ಜನರ ಮುಂದಿಡೋಕೆ ಯಾರೂ ರೆಡಿ ಇಲ್ಲ. ಹೀಗಾಗಿ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.